ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ನಮ್ಮ ಲಕ್ಷ್ಮಣ್ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ನಾನು ಮೆಂಟಲ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಅಂತ ಹೇಳ್ತಾರೆ, ಪ್ರೂವ್ ಮಾಡ್ಕೊಂಡವ್ರೆ. ಅಲ್ಲ, ಇದನ್ನು ಹಳ್ಳಿಗಳ ಕಡೆ ಹೆಂಗೆ ಹೇಳ್ತಾವ್ರೆ ಅಂದರೆ, ಅದನ್ನ ಯಾವ್ದು ಅಡ್ಕಸ್ಬಿಟ್ಟಿದ್ದು ತರಲೆ ಬಿಟ್ಟಿದ್ದು ಲಕ್ಷ್ಮಣ್ಣಂತೆ ಸಾಕ್ಷಿ ತೋರಿಸಿದ್ರು ಇಲ್ಲ 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 ಅಂತನಲ್ಲ. ಏನು ಮನ್ಸೂನ್ ಕುಲನೇನ್ರೋ? ಹಂಗೇನಿಲ್ಲ, ಅವನು ಮನ್ಸೂನ್ ಕುಲನೇನಿಲ್ಲ, ಅವನು ಯಾವನ್ಲ ಅವನು. ಅವನು ಯೋಗ್ಯ ಅಲ್ಲ ಬಿಡ್ಲ, ಅಯೋಗ್ಯನೇ ಅವನು. ರಿಪಬ್ಲಿಕ್ ಟಿ ವಿ ಅವರು ಹಂಗೆ ಬೆಲ್ಲ ಪ್ರಶ್ನೆ ಹಾಕಿದ್ರು ಪೆ ತದೆ ಅಂತಲೇ ಹೊರ್ತು ಅದಕ್ಕೆ ಪ್ರಶ್ನೆ ಉತ್ತರ ಇಲ್ಲ ಕಲ್ಲ. ಅವನು ಮನುಷ್ಯ ಅಲ್ಲ ಬಿಡ್ಲ, ಅವನು ಮನುಷ್ಯನಾಗಕ್ಕೆ ಅನ್ಫಿಟ್ ಅವನು. ಸ್ನೇಹಿತರೆ, ಇದು ಅಂದರೆ ನಿಮ್ಗೊಂದು ಆನರು, ನಾವು ಬೈಯೋಕ್ಕಾಗಲ್ಲ. ಸೊ ಹಂಗೆ ಹೆಂಗೆ ಬೈತಾರೆ ಏನೋ ಅಂದರೆ ನಮಗಷ್ಟು ಸಿಟ್ಟಿರ್ತದೆ. ಸೊ ನನ್ನ ಹೆಮ್ಮೆಯ ರಿಪಬ್ಲಿಕ್ ಟಿ ವಿಯವರು ಅಂದರೆ ನನಗೊಂದು 4 ಟಿ ವಿ ತುಂಬ ಇಷ್ಟ. ಪಬ್ಲಿಕ್ ಟಿ ವಿ, TV9, ಸುವರ್ಣ ಚಾನಲ್ಲು, ವಿಸ್ತಾರ ನ್ಯೂಸು, ETV ಕನ್ನಡ ನ್ಯೂಸು. ಸೊ ಇವರೆಲ್ಲ 2 ಕಡೆಗೂ ಮಾತಾಡ್ತಾರೆ. ಸೊ ಅಂದರೆ ಬೇರೆಯವ್ರಿಗೆ BJP ಓರಿಯೆಂಟೆಡು. ಸೊ ಅದೇ ರೀತಿ ರಮಾಕಾಂತದ್ದು ಕಾಂಗ್ರೆಸ್ ಓರಿಯೆಂಟೆಡು, ಇನ್ನೊಂದು ಪ್ರಜಾ TV ಕಾಂಗ್ರೆಸ್ ಓರಿಯೆಂಟೆಡು. ಅದೇನಾರೇ ಇರಲಿ. ಸೊ ರಿಪಬ್ಲಿಕ್ ಟಿ ವಿ ಅವರು ಪ್ರಶ್ನೆಗೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಅಲ್ಲ ಸರ್, ಇಷ್ಟು ಜನ ಮಾಡಿದ್ದಾರೆ, ನೀವು ಇನ್ನೂ 1,000 ಜನ ಆದಮೇಲೆ FIR ಹೆಂಗೆ ಹಾಕಿದ್ರು ಅಂತೀರಲ್ಲ. ಅಂದರೆ ಅಲ್ಲಪ್ಪ, ಮಾನಸಿಕ ಅಸ್ವಸ್ಥ ಲಕ್ಷ್ಮಣವ್ರೆ, ಅಲ್ಲಿ ಎಷ್ಟಾರ ಮಾಬಿರ್ಲಿರಿ, ಅವರು 1,000 ಅಲ್ದಿರೋ 10,000 ಹಾಕೊಳ್ಳಿ, ಸಿಗಾಕೊಂಡವ್ರು ಅಲ್ಲಿ ಪ್ರಿಡಿಕ್ಟ್ ಮಾಡಿದಾರವರು. ನೀನು ಏನಪ್ಪ ವಿಡಿಯೋ ನೋಡ್ತೀಯಾ? ಆಡಿಯೋನೂ ಬಂದಿದೆಯಲ್ಲೋ ಮಾರಾಯ. ಈ ಮಟ್ಟಕ್ಕೆ ಅಫೀಸ್ಮೆಂಟ್ ರಾಜಕೀಯ ಮಾಡ್ತಿರೋ ಅಲ್ಲಪ್ಪ. ಆಡಿಯೋ ವಿಡಿಯೋ ಎಲ್ಲ DCP ಅವರು ಹೇಳ್ತಾ ಇದ್ದಾರೆ ಡೈರೆಕ್ಟಾಗೇನೆ. ಏನಾರು ಮೇಡಮ್ ಆಗಿರೋದಕ್ಕೆ ಸುಮ್ಮನವ್ರೆ. ನನ್ನಂಥವ್ರು ಮಧುಕರ್ ಶೆಟ್ರು, ಕಿಶೋರ್ ಚಂದ್ರ ಅಂಥವ್ರು, ಅಥವಾ IPS ಅಣ್ಣಾಮಲೈ ಆಗಿದ್ರೆ ಮೇಲಿಂದ ಕೆಳಗಡೆಗೆ ಎಲ್ಲನೂ ಯಾವ್ದು ಇದೆ ಎಲ್ಲನೂ ಬಿಚ್ಚಿರೋವು, ಬೇರೆ ಏನಲ್ಲ, ಸಾಕ್ಷಿ ಸಮೇತ. ಏನೋ ನಿಮ್ಮದು ಪೊಲಿಟಿಕಲ್ ಪ್ರೆಷರೋ ಇನ್ನೊಂದೋ ಮತ್ತೊಂದೋ ಪಾಪ ಏನೋ ಅವರೇ. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಲಕ್ಷ್ಮಣವ್ರೆ? MLA ಆಗ್ಬೋದು, ಆಗ್ದೇ ಇರ್ಬೋದು, ಮಂತ್ರಿ ಆಗ್ಬೋದು, ಆಗ್ದೇ ಇರ್ಬೋದು, ಫಸ್ಟು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯಪ್ಪ. ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್, ಮೆಂಟಲ್ ಲಕ್ಷ್ಮಣ್. ಅಷ್ಟೆಲ್ಲ ಸಾಕ್ಷಿ ಸಿಕ್ಕಿದ್ರು ಆಯಿತು. ಈಗ ಉದಾಹರಣೆಗೆ ನೀನು ಯಾರ್ದೋ ಮನೆಗೆ ಬೇಡ. ಈಗ ಕೆಲವೊಂದು ಸಲ ನಮಗೆ ಸಮಾಜದಲ್ಲಿ ಏನೋ ಬೈ ಚಾಯ್ಸ್ ಆಗೋ ಅವರು ಕೆಲವು ವೇಶ್ಯರು ಆಗಿರ್ತಾರೆ. ಅಂಥವ್ರ ಪರಿಚಯಗಳು ನಮಗಿರುತ್ತೆ ಅಂತಲೇ ಅನ್ಕೊಳ್ಳಿ, ಆಯಿತಾ? ಅವ್ರು ನಮ್ಮ ಮನೆಗೆ ಈಗ NGOಗಳಲ್ಲಿ ವರ್ಕ್ ಮಾಡ್ಬೇಕಾರೆಲ್ಲ ಬಂದಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಸಿಗ್ತಾರೆ. ನೀನು ಅವ್ರು ಬಂದಿರೋದೇ ಅದು ಮಾಡೋಕ್ಕೆ, ಸೆಕ್ಸ್ ಮಾಡೋಕ್ಕೆ ಅಂತ ಅನ್ಕೊಬಿಟ್ರೆ ಹೆಂಗಪ್ಪ? ಅವರು ಮನುಷ್ಯರು ತಾನೇ. ಸೊ ನಾನು ಹೇಳ್ತಿರೋದು ನಿನಗೆ, ಕಾಂಟೆಸ್ಟ್ ಕೊಡ್ತಿರೋದು. ಅವ್ನು RSS ಇದಕ್ಕೆ ಹೋಗ್ಬಿಟ್ಟ ಅಂದ ತಕ್ಷಣ RSS ಅವ್ರು ಹೇಳ್ಕೊಟ್ಬಿಡ್ತಾರಾ? ನೀನು ಹಂಗಾರೆ ಎಲ್ಲೋ ಹೋಗಿರ್ತೀಯ, ಏನೋ ತಪ್ಪು ಮಾಡಿರ್ತೀಯಪ್ಪ. ಮಾನಸಿಕ ಅಸ್ವಸ್ಥ ಲಕ್ಷ್ಮಣವ್ರೆ, ನೀವೇ ಅವರೇ ಹೇಳ್ಕೊಟ್ರು ಅಂತನಾ? ಯಾರ್ಯಾರ ಮನಸ್ಥಿತಿ ಏನೇನು ಇರ್ತದೋ ಯಾರಿಗೆ ಗೊತ್ತ್ರಿ? ದೇವರು ಈಗ ದೇವಸ್ಥಾನಕ್ಕೆ ಹೋಗೋರೆಲ್ಲ ಹಂಗೆಲ್ಲ ಆಗ್ಬಿಟ್ಟಿದ್ರೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆಯವ್ರಾಗಬೇಕಿತ್ತು. ಇಷ್ಟು ಕಾಮನ್ ಸೆನ್ಸ್ ಇಲ್ವಾ? ಈಗ ನಿಮ್ಮ ಜೊತೆ ಇರೋರೆ ಕುಡಿಯೋರೆ, ಸಿಗರೇಟ್ ಸೇದೋರೆ ನಿಮ್ಮ ಫ್ರೆಂಡ್ಸ್ ಅವರೇ, ನೀವು ಅವ್ರ ಜೊತೆ ಹೋಯ್ತಿರ್ತೀರಪ್ಪ ಬಾರು ಪಬ್ಗೆ. ಹಂಗಾರೆ ನೀವು ಕುಡಿತೀರಿ, ಸಿಗರೇಟ್ ಸೇದ್ತೀರಿ ಅಂತನೇನ್ರಿ? ಲಕ್ಷ್ಮಣವ್ರೆ, ಸ್ವಲ್ಪ ಸೆನ್ಸಿಬಲಾಗಿ ಮಾತಾಡಿ. RSS ಇವರು ಅಂತ ಅಲ್ಲ. ನೀನು ಆರೋಪ ಹೊತ್ತಿ ಯಾವ 300 ಜನ ಬಂದು ತೋರ್ಸೋ ಮಾರಾಯ ಇಂಥವ್ರು ಈಗ ಉದಾಹರಣೆಗೆ ಯಾರೋ ಒಬ್ಬ ಕಾರ್ತಿಕನೋ RSS, ಈಗ ನಾನೇ RSS ಅಂತ ಅನ್ಕೊಳಪ್ಪ. ನೀವು ತೋರಿಸಿ ನನ್ನ ಫೋಟೋ. ಇನ್ನೊಬ್ಬ ಯಾರೋ ಮಹೇಶನೋ, ಇನ್ನೊಬ್ಬ ಯಾರೋ ಸುರೇಶನೋ, ಈಗೆಲ್ಲ ತನಿಖೆಯಿಂದ ಬರ್ತದೆ. ಅವನೇ ಅಂಟಿಸಿದಾನೋ ಇನ್ನೊಂದು ಮಾಡಿದಾನೋ ಅವೆಲ್ಲ ತನಿಖೆಯಿಂದ ಬರುತ್ತೆ ಕಣಪ್ಪ. ಮಾನಸಿಕ ಅಸ್ವಸ್ಥ ಲಕ್ಷ್ಮಣವ್ರೆ, ದಯಮಾಡಿ ನಿಮ್ಗೆ ಹೇಳ್ತಿದ್ದೀವಿ, ಮಾನವೀಯ ಮೌಲ್ಯಗಳಿಗೆ ನೀವು ಬದುಕಿ ಜೀವನ ಮಾಡಿ, ಆಯಿತಾ? ಅಫೀಸ್ಮೆಂಟ್ ರಾಜಕಾರಣ ಬಿಡ್ರಿ. ಬದುಕೋದು ಇವತ್ತು ಬದುಕ್ತೀವಿ, ನಾಳೆ ಹೋಗ್ತೀವಿ, ಆಯಿತಾ ಲಕ್ಷ್ಮಣವ್ರೆ? ಈ ಥರ ಅಫೀಸ್ಮೆಂಟ್ ರಾಜಕಾರಣ, ಅದಕ್ಕೆ ನೀವು ಎಂದಿಗೂ ನೀವು ಗೆಲ್ಲೋದಿಲ್ಲ. ನಿಮ್ಮ ಮೇಲೆ ನನಗೆ ತುಂಬ ಒಳ್ಳೆ ಅಭಿಪ್ರಾಯ ಇತ್ತು. ಸೋಲ್ಲಿ ಗೆಲ್ಲಿ ಫೈಟ್ ಮಾಡ್ತಾರೆ ಬಿಡು ಅಂದ್ಬಿಟ್ಟು. ನೀವು ಯಾವಾಗ ನನ್ನ ಕುಮಾರಸ್ವಾಮಿಗೆ ಸುಪಾರಿ ಕೊಟ್ಟವ್ರೆ ಅಂತ ಎಲ್ಲ ಮೆಂಟಲಂಗೆ ಅಸ್ವಸ್ಥನ ಥರ ಮಾತಾಡಿದ್ರು, ಅವತ್ತಿಂದ ನೀವು ಮಾನಸಿಕ ಅಸ್ವಸ್ಥರೇ ನೀವು. ನಿಮ್ಮ ಇನ್ಶಿಲ್ಗೂ ನೋಡಿ, ಅದು ಲಕ್ಷ್ಮಣ, ಎಂಥ ಒಳ್ಳೆ ಹೆಸರು. ಲಕ್ಷಣವಾಗಿ ಮಾತಾಡಿ ಲಕ್ಷ್ಮಣವ್ರೆ, ಲಕ್ಷಣವಾಗಿ ಮಾತಾಡಿ. ದಯಮಾಡಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ಕೋಬೇಡಿ. ನೀವು ಆಲ್ರೆಡಿ ನಿಮ್ಮನ್ನು ನೋಡಿದ್ರೆ ಯಾರು ಕಾಮಿಡಿ ಕಿಂಗ, ಮೆಂಟಲ್ಲ ಅಂತ ಮಾತಾಡ್ತಾರೆ. ಸೊ ದಯಮಾಡಿ ಮಾನಸಿಕ ಅಸ್ವಸ್ಥನ ಥರ ಮಾತಾಡಬೇಡಿ. ಮಾನವೀಯ ಮೌಲ್ಯಗಳಿಗೋಸ್ಕರ ಮಾತಾಡಿ.
ಇದಾಗಿತ್ತು ಸ್ನೇಹಿತರೆ, ನಮಸ್ಕಾರ.